ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಎಲ್ಲ ವ್ಯವಹಾರಗಳನ್ನು ಪ್ರೀತಿಯಿಂದಲೇ ಮಾಡ್ತಾರೆ. ನಾವು ಎಲ್ಲ ವ್ಯವಹಾರಗಳನ್ನು ಲಾಭಕ್ಕೋಸ್ಕರ ನಮ್ಮ ಅಗತ್ಯಗಳಿಗಾಗಿ ಮಾಡ್ತೇವೆ. ಪ್ರೀತಿಯ ಬದಲಿಗೆ ಲೆಕ್ಕಾಚಾರಗಳು ನಮ್ಮ ಜೀವಿತಗಳಲ್ಲಿ ಹಾಸುಹೊಕ್ಕಾಗಿವೆ. ಮನುಷ್ಯರಿಂದ ದೇವರು ಯಾವಾಗಲೂ ತನ್ನ ಆಜ್ಞೆಗಳಿಗೆ ವಿಧೇಯತೆಯನ್ನು ಬಯಸ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ವಿಧೇಯರಾಗಬೇಕೆಂಬುದೇ ಅವರ ಆಜ್ಞೆಗಳನ್ನು ಕೊಡಲಾಗಿತ್ತು. ಆದರೆ ದೇವರ ವಾಕ್ಯವನ್ನು ಅವರು ಸಂಪೂರ್ಣವಾಗಿ ಕೈಕೊಳ್ಳೋದಕ್ಕೆ ವಿಫಲರಾಗ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಆಜ್ಞೆಗಳನ್ನು ನಮ್ಮ ಹೃದಯಗಳಲ್ಲಿ ಬರೀತಾರೆ. ಯಾಕೆಂದರೆ ಆತನಿಗೆ ವಿಧೇಯರಾಗಬೇಕೆಂದು. ಅಷ್ಟು ಮಾತ್ರ ಅಲ್ಲ, ಪ್ರೀತಿಯಿಂದ ಆತನಿಗೆ ನಾವು ವಿಧೇಯರಾಗಬೇಕು. ಇಲ್ಲಿ ನಾವು ನೋಡ್ತೇವೆ, ಯೋಹಾನ 36:27 ನಾವು ನೋಡುವುದಾದರೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಇಲ್ಲಿ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ವಿಧಿಗಳು, ಆ ವಿಧಿಯನ್ನು ನಾವು ತುಂಬ ಗಂಭೀರವಾಗಿ ಅಧ್ಯಯನ ಮಾಡ್ತಾ ಹೋದರೆ ಅಲ್ಲಿ ಅನ್ಯೂನ್ಯತೆ ಅನ್ನೋದನ್ನು ನಾವು ನೋಡ್ತೇವೆ. ನಾವು ಯಾವತ್ತು ವಿಧೇಯರಾಗ್ತೇವೋ ಅಲ್ಲಿ ಅನ್ಯೂನ್ಯತೆ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿದಾಗ ನಾವು ಉನ್ನತಕ್ಕೆ ನಡೆಸಲ್ಪಡ್ತವೆ. ಅನೇಕ ವಿಶ್ವಾಸಿಗಳು ಕೃಪೆಯನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹಳೆ ಒಡಂಬಡಿಕೆ ಮಟ್ಟದಲ್ಲಿ ವಿಧೇಯತೆಯನ್ನು ಬಯಸ್ತಾರೆ. ದೇವರ ಆಜ್ಞೆಗಳು ಭಾರ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ದೇವರ ಪ್ರೀತಿಯನ್ನು ತಿಳಿಲಾರದಿರ್ತಕ್ಕಂಥ ಅಜ್ಞಾನಿಗಳು ಇದೊಂದು ಕೈಗೆ ಎಟಕದಿರುವಂಥ ಭಾಷೆ ಎಂಬುದಾಗಿ ಚಿಂತಿಸ್ತಾರೆ. ದೇವರು ಎಲ್ಲ ಆಜ್ಞೆಗಳನ್ನು ನಮ್ಮ ಒಳ್ಳೆತನಕ್ಕಾಗಿ ಕೊಟ್ಟರು, ನಮಗೆ ಒಳ್ಳೆಯದಾಗಬೇಕು ಅಂತ ಕೊಟ್ಟರು. ನಮ್ಮ ಬಂಧನದಿಂದ, ಭವಗಳಿಂದ ಬಿಡಿಸಿಕೊಂಡು ದೇವರೊಂದಿಗೆ ಐಕ್ಯತೆಯಿಂದ ನಡೆಯುವುದಕ್ಕಾಗಿ ದೇವರು ಕೊಟ್ಟರು ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ಧರ್ಮೋಪದೇಶ ಕಾಂಡ 33:2-3 ನಾವು ನೋಡ್ತೇವೆ, ಆತನ ಬಲಾಶ್ವದಲ್ಲಿ ಅಗ್ನಿ ಸದೃಶ್ಯವಾದ ಧರ್ಮಶಾಸ್ತ್ರವಿತ್ತು. ಆತನ ಬಲಗಡೆ ಬೆಂಕಿಮಯವಾಗಿ, ಪರಲೋಕದ ಬೆಂಕಿ ಅಗ್ನಿಮಯವಾಗಿ ಧರ್ಮಶಾಸ್ತ್ರ ಇತ್ತಂತೆ. ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ ಅನ್ನೋದಕ್ಕೆ ಇದು ಗುರುತಾಗಿತ್ತಂತೆ. ದೇವರು ತನ್ನ ಎಲ್ಲ ಆಜ್ಞೆಗಳನ್ನು ಕೊಟ್ಟು ತನ್ನ ಪ್ರೀತಿಯನ್ನು ರುಜುಪಡಿಸ್ತಾನೆ. ದೇವರ ಆಜ್ಞೆಗಳು ಕೆಲವೊಂದು ನಮ್ಮನ್ನು ನಿರಾಕರಿಸುವುದು ಅಂತಂದರೆ ಸ್ವಾರ್ಥಕ್ಕಾಗಿ ನಾವು ನಿರಾಕರಿಸ್ತೇವೆ. ಆದರೆ ಆಜ್ಞೆಗಳು ನನ್ನ ನಿಮ್ಮ ಒಳ್ಳೆಯದಕ್ಕಾಗಿ ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ನಮ್ಮ ಒಳ್ಳೆಯದಕ್ಕಾಗಿ ತಂದೆ ತನ್ನ ಮಕ್ಕಳನ್ನು ಪ್ರೀತಿಸುವ ಹಾಗೆ, ತಾಯಿ ತನ್ನ ಮಗಳನ್ನು ಪ್ರೀತಿಸುವ ಹಾಗೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ, ಅದಕ್ಕೆ ಮಲೆ ಕೊಡುವ ಕೂಸು ತಾಯಿ ನಿನ್ನನ್ನು ಮರೆತಿರಲೇನೋ, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರ ಪ್ರೀತಿ ಸಂಪೂರ್ಣತೆಯುಳ್ಳಂಥದ್ದು, ದೇವರ ಪ್ರೀತಿ ನಮ್ಮನ್ನು ಉನ್ನತಕ್ಕೆ ನಡೆಸುವಂಥದ್ದು, ದೇವರ ಪ್ರೀತಿ ನಮ್ಮನ್ನು ಅಪ್ಪುವಂಥದ್ದು, ದೇವರ ಪ್ರೀತಿ ನಮ್ಮನ್ನು ಗಾಢಾಂಧಕಾರದಿಂದ ಬಿಡಿಸಿ ನಮ್ಮನ್ನು ಉನ್ನತಕ್ಕೆ ಏರಿಸುವಂಥದ್ದು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವ, ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರ ಇವತ್ತು ದೇವರ ಅನಾಥ ಮಕ್ಕಳಿಗಾಗಿ, ಅನಾಥ ಶರಣಾಲಯಗಳಿಗಾಗಿ, ಆರ್ಫನೇಜ್ಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾಕಂತಂದರೆ ದೇವರೇ, ಆ ಮಕ್ಕಳಿಗೆ ಪ್ರೀತಿ ಕೊರತೆಯಾಗಿದೆ ದೇವರೇ. ಅಪ್ಪ ಯೇಸುವೆ, ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ದೇವರ ಸಭೆಗಳಲ್ಲಿ ಅನಾಥಾಶ್ರಮಗಳನ್ನು ನಡೆಸ್ತಾ ಇದ್ದಾರೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಮಕ್ಕಳು ದೇವರ ಪ್ರೀತಿಯ ಮೂಲಕ ಅವರು ದೇವರ ಕ್ರೈಸ್ತತ್ವವನ್ನು ಕಟ್ಟುತ್ತಾ ಇರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಸಹಾಯ ಮಾಡು ದೇವರೇ. ಅನಾಥಾಶ್ರಮಗಳ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಅನಾಥ ಮಕ್ಕಳಿಗೆ ಯಾವುದಕ್ಕೂ ಕೊರತೆಯಾಗದೆ ನೀವು ನಡೆಸ್ತಿರುತ್ತೆ ನಾನು ಬಲವಾಗಿ ನಂಬುತ್ತೇನಪ್ಪ. ದೇವ, ಅದ್ಭುತ ಮಾಡು ಸ್ವಾಮಿ. ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತೆಗ್ಗಿಸಿ
ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್ ಆಮೇನ್.